ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನಗಳ ನಂತರ ನಾನು ಸಂಡೆಯ ರೊಟೀನನ್ನು ಶೇರ್ ಮಾಡ್ತಿದ್ದೀನಿ. ಬೆಳಗ್ಗೆ ಬೇಗ ಹೇಳ್ತಿದ್ದಂಗೆ ಪಪ್ಪಾಯ ಹಣ್ಣಾಗಿತ್ತು, ಅದನ್ನು ಚೆನ್ನಾಗಿ ಪೀಲ್ ಮಾಡಿ ವಾಶ್ ಮಾಡಿ ಕ್ಲೀನಾಗಿ ಕಟ್ ಮಾಡಿಕೊಂಡೆ. ಅದ್ರ ಮಧ್ಯದಲ್ಲಿ ಕಸ ಗುಡಿಸಿ ಮನೆ ಒರೆಸಿ ಬಾಗಿಲಿಗೆಲ್ಲ ರಂಗೋಲಿ ಹಾಕಿ ಆ ಕೆಲಸಗಳನ್ನು ಕೂಡ ಮುಗಿಸ್ಕೊಂಡೆ ಅಂತ ಹೇಳ್ಬೋದು. ಅದಾದ ನಂತರ ಬಂದು ಎಲ್ಲನೂ ಪೀಲ್ ಮಾಡಿಕೊಂಡು ಕಟ್ ಮಾಡಿ ನನ್ನ ಮಗನಿಗೆ ಹಸ್ಬೆಂಡ್ಗೆ ಕೂಡ ಇಟ್ಟು ನಂತರ ನಾನು ಕೂಡ ತಿನ್ಕೊಂಡು ಇವತ್ತಿನ ದಿನನ ಶುರು ಮಾಡ್ತಾ ಇದ್ದೀನಿ. ಖಾಲಿ ಹೊಟ್ಟೆಯಲ್ಲಿ ಪಪ್ಪಾಯ ಹಣ್ಣು ತಿನ್ನೋದ್ರಿಂದ ತುಂಬಾ ಒಳ್ಳೆ ಬೆನಿಫಿಟ್ ಇದೆ. ಹಾಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಮಸಾಲೆ ರೊಟ್ಟಿಯನ್ನು ಮಾಡ್ಕೊಳ್ಳೋಣ ಅಂತ ಕ್ಯಾರೆಟು, ಬೀಟ್ರೂಟು ಹಾಗೆ ಸೊಪ್ಪು ಎಲ್ಲವನ್ನು ಹಾಕಿ ಇವತ್ತು ರೊಟ್ಟಿ ಮಾಡ್ಕೋತಾ ಇದ್ದೀನಿ. ಇವತ್ತು ರೊಟ್ಟಿ ಜೊತೆ ಚಟ್ನಿ ಬದಲು ಕಾಳಿನ ಸಾಂಬಾರು ಇತ್ತು, ತಿಕ್ಕಾಗಿರುತ್ತಲ್ಲ ಆ ಸಾಂಬಾರು ಕೂಡ ಈ ರೊಟ್ಟಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ತುಪ್ಪ ಹಾಕೊಂಡು ತಿನ್ನೋದಕ್ಕೆ ಅದನ್ನು ಮಾಡಿಕೊಂಡು ಎಲ್ಲರಿಗೂ ಬ್ರೇಕ್ಫಾಸ್ಟ್ ಎಲ್ಲ ಕೊಟ್ಟು ಎಲ್ಲ ಹೋದ ನಂತರ ಒಂದಷ್ಟು ಪಾತ್ರೆಗಳು ತೊಗೊಂಬಂದಿದ್ದೆ ಹೊಸದು, ಅದಕ್ಕೆಲ್ಲ ಸ್ಟಿಕ್ಕರ್ ಎಲ್ಲನೂ ರಿಮೂವ್ ಮಾಡಬೇಕಿತ್ತು. ಹಾಗಾಗಿ ಅದನ್ನೆಲ್ಲ ಒಂದು ಸ್ವಲ್ಪ ಹೀಟ್ ಮಾಡಿ ಕ್ಲೀನಾಗಿ ರಿಮೂವ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಹೀಟ್ ಮಾಡಿದ್ರೆ ಅದರಲ್ಲಿರೋ ಗಮ್ ಕೂಡ ಮೆಲ್ಟ್ ಆಗುತ್ತಲ್ಲ, ಕ್ಲೀನಾಗಿ ಅದನ್ನು ರಿಮೂವ್ ಮಾಡ್ಬೋದು. ಇಲ್ಲಾಂದರೆ ಅದರಲ್ಲಿ ಮಾರ್ಕ್ ಉಳ್ಕೊಬಿಡುತ್ತೆ. ಹಾಗೆ ಪೇಪರ್ ಎಲ್ಲ ಈ ಥರ ನೋಡಿ ಎಷ್ಟು ಈಸಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ಅಂತ. ಹಾಗೆ ಮಂಡೆಗೆ ದೋಸೆ ಮಾಡ್ಕೊಳ್ಳೋಣ ಅಂತ ಅಕ್ಕಿ ಹಾಗೆ ಉದ್ದಿನ ಬೇಳೆ ಮೆಂತೆ ಎಲ್ಲನೂ ಹಾಕಿ ಅನ್ನ ಎಲ್ಲ ಹಾಕಿ ನೆನೆಸಿಟ್ಕೋತಾ ಇದ್ದೀನಿ. ನಾಳೆ ಬೆಳಗ್ಗೆ ಏನು ತಿಂಡಿ ಅನ್ನೋದು ಇವತ್ತಿನ ಬೆಳಗ್ಗೆನೇ ಡಿಸೈಡ್ ಆಗಿಬಿಟ್ರೆ ನಾಳೆ ಆರಾಮಾಗಿ ಹೋಗುತ್ತೆ. ಬೆಳಗ್ಗೆ ಟೈಮ್ ಏನೂ ಹರಿಬರಿ ಆಗೋದಿಲ್ಲ. ಮಕ್ಕಳನ್ನ ಕೂಡ ಆರಾಮಾಗಿ ಸ್ಕೂಲ್ಗೆ ಕಳಿಸ್ಬೋದು, ನಾವು ಸ್ವಲ್ಪ ಆರಾಮಾಗಿರಬಹುದು ಅಂತ ಹೇಳ್ಬೋದು. ಅನ್ನ ಕೂಡ ನಾನು ಫಸ್ಟೇ ಹಾಕಿಟ್ಟು ನೆನೆಸಿಟ್ಬಿಡ್ತೀನಿ ಎಲ್ಲ ಒಟ್ಟಿಗೆ. ಲಾಸ್ಟ್ ಮೂಮೆಂಟಲ್ಲಿ ಅವಲಕ್ಕಿ ಸೇರಿಸ್ಕೊತೀನಿ. ನಂತರ ನಾನು ತಿಂಡಿಯನ್ನು ತಿನ್ನೋಣ ಅಂತ ಕೂತ್ಕೊಂಡೆ. ನಾನು ತಿಂಡಿ ತಿಂದು ಎಲ್ಲ ಮಾಡ್ಕೊಳ್ಳೋಷ್ಟೊತ್ತಿಗೆ ನನ್ನ ಮಗ ಕೂತ್ಕೊಂಡು ಟಿ ವಿ ನೋಡ್ತಿದ್ದ. ಆಮೇಲೆ ಅವನಿಗೆ ನೇಲ್ಸ್ ಎಲ್ಲ ಕಟ್ ಮಾಡೋದು ನನ್ನ ಸಂಡೇನೇ, ಪ್ರತಿ ಸಂಡೇ ಅವನಿಗೆ ನೇಲ್ ಕಟ್ ಮಾಡಿಬಿಡ್ತೀನಿ. ಹಾಗಾಗಿ ಕೂರಿಸ್ಕೊಂಡು ನೇಲ್ಸ್ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೆ. ನೇಲ್ಸ್ ಕಟ್ ಮಾಡ್ಕೊಳ್ಬೇಕಿದ್ರೆ ಅವ್ನು ಟಿ ವಿ ನೋಡ್ಕೊಂಡು ಎಂಜಾಯ್ ಮಾಡ್ತಿದ್ದ ಅಂತಲೇ ಹೇಳ್ಬೋದು. ಟಿ ವಿ ಒಳಗಡೆ ಮುಳುಗೆ ಹೋಗಿರ್ತಾನೆ ಸಾಮಾನ್ಯವಾಗಿ. ನನಗೆ ನೇಲ್ಸ್ ಕಟ್ ಮಾಡ್ಕೊಳ್ಳೋಕ್ಕೂ ಸ್ವಲ್ಪ ಕಷ್ಟನೇ ಆಗುತ್ತೆ ಕೆಲವೊಂದು ಸತಿ, ಹಂಗೆ ಮಾಡು ಹಿಂಗೆ ಮಾಡು ಅಂತ ಹೇಳೋಷ್ಟೊತ್ತಿಗೆ. ಈ ಪ್ರತಿಯೊಬ್ಬರು ಮನೇಲೂ ಇದೊಂದು ರೊಟೀನ್ ಅಂತ ಹೇಳ್ಬೋದು. ಮಕ್ಕಳ ಕೆಲಸಗಳಾಗಲಿ ಸಂಡೇ ಆಗಲಿ, ಸಂಡೇ ಹೌಸ್ ವೈಫ್ಗೆ ಅಂತ ಏನು ಫ್ರೀಯಾಗಿ ಏನಿರೋದಿಲ್ಲ, ಎಲ್ಲ ಕೆಲಸಗಳು ಇದ್ದೇ ಇರುತ್ತೆ. ನಂತರ ನನ್ನ ಹಸ್ಬೆಂಡು ಫಿಶ್ ತಂದು ಕೊಟ್ಬಿಟ್ಟು ತೋಟಕ್ಕೆ ಅಂತ ಹೋದರು. ಫಿಶ್ ತಂದು ಕೊಡ್ತಿದ್ದಂಗೆ ಫ್ರೈ ಮಾಡಮ್ಮ ಅಂತ ಹೇಳಿದ್ದ ನನ್ನ ಮಗ. ಹಾಗಾಗಿ ಇವತ್ತು ಬೇಗ ಬೇಗ ಫ್ರೈ ಎಲ್ಲ ಮಾಡ್ಕೊಳ್ಳೋಣ ಅಂತ ಫ್ರೈ ಮಾಡ್ಕೊತಿದ್ದೀನಿ. ಇವತ್ತು ಫಿಶ್ ಫ್ರೈ ಜೊತೆಗೆ ತಿಳಿ ಬೇಳೆ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಆಗಿದೆ. ಹಾಗಾಗಿ ಬೇಳೆ ಎಲ್ಲ ನೆನೆಸಿಟ್ಕೊಂಡಿದ್ದೀನಿ ಫಸ್ಟೇ. ಫಿಶಲ್ಲಿ ಕೂಡ ಹೊಲಸಿರುತ್ತಲ್ಲ, ಹಾಗಾಗಿ ಎಲ್ಲ ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ರೈಸ್ಗೆ ಇಡೋಣ ಅಂತ ಅನ್ನನ ಕೂಡ ವಾಶ್ ಮಾಡ್ಕೊತಾ ಇದ್ದೀನಿ. ಎಲ್ಲ ರೆಡಿ ಮಾಡಿ ಇಟ್ಟು ಬೇರೆ ಕೆಲಸಗಳನ್ನ ಮಾಡ್ಕೊಳ್ತಾ ಇರ್ಬೋದು. ಹಾಗೆ ಬೇಗ ಬೇಗ ಎಲ್ಲನೂ ರೆಡಿ ಆಗಿಬಿಡುತ್ತೆ. ಮಧ್ಯಾಹ್ನ ಆಗೋದೇ ಗೊತ್ತಾಗೋದಿಲ್ಲ ಸಂಡೇ ದಿನ ಅಂತ ಹೇಳ್ಬೋದು. ಸ್ವಲ್ಪ ಲೇಟಾಗಿ ಎದ್ದಿರ್ತೀವಲ್ಲ, ಹಾಗೆ ಒಂದು ರಾಶಿ ಪಾತ್ರೆಗಳಂತೂ ನನಗೋಸ್ಕರ ಯಾವತ್ತೂ ಕಾಯ್ತಾ ಇರುತ್ತೆ ನಮ್ಮ ಮನೇಲಿ. ಹಾಗಾಗಿ ನಾನು ಎಲ್ಲೇ ಹೋದರೂ ಅಷ್ಟೇ ಪಾತ್ರೆ ಮಾತ್ರ ನನ್ನ ಬಿಡೋದೇ ಇಲ್ಲ. ನಾವು ಎಲ್ಲಿ ಹೋದ್ರೂ ಪಾತ್ರೆ ಮಾತ್ರ ನಮ್ಮನ್ನ ಕರಿತಾ ಇರುತ್ತೆ, ಬಂದು ಪಾತ್ರೆ ತೊಳಿ ಅಂತ. ಹಾಗಾಗಿ ಫಸ್ಟ್ ಬಂದು ಅದನ್ನು ತೊಳೆದ್ರೆ ಸಮಾಧಾನ. ಇಲ್ಲ ಪಾತ್ರೆ ಸಿಂಕಲ್ಲಿದ್ದು ಆಚೀಚೆ ಕೆಲಸ ಮಾಡ್ಕೊಳ್ಳೋದು ಅಂದರೆ ಸಖತ್ ಹಿಂಸೆ ಕೆಲಸ. ತಲೆ ಎಲ್ಲ ಪಾತ್ರೆ ಕಡೆನೇ ಇರುತ್ತೆ, ಸಿಂಕಲ್ಲೇ ಇರುತ್ತೆ. ನಾವೇನೇ ಮಾಡಿದ್ರೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಹಾಗಾಗಿ ಫಸ್ಟ್ ಪಾತ್ರೆ ಬೆಳಗ್ಗೆ ಎದ್ದಂಗೆ ಎಲ್ಲನೂ ಮುಗಿಸ್ಕೊತೀನಿ. ರಾತ್ರಿ ಮಲ್ಗೋಕ್ಕೆ ಮುಂಚೆ ಕೂಡ ಅಷ್ಟೇ ಪಾತ್ರೆ ಎಲ್ಲ ವಾಶ್ ಮಾಡಿ ಮಲ್ಕೊಬಿಟ್ರೆ ನೆಮ್ಮದಿಯಾಗಿ ಎದ್ದೇಳ್ಬೋದು ಬೆಳಗಿನ ದಿನ ಅಂತ. ಪಾತ್ರೆ ಅಂತೂ ಎಷ್ಟೇ ಕಮ್ಮಿ ಯೂಸ್ ಮಾಡಿದ್ರು ನಮ್ಮ ಮನೇಲಿ ಪಾತ್ರೆ ಅಂತೂ ಯಾವತ್ತೂ ಜಾಸ್ತಿನೇ ಇರುತ್ತೆ. ಹಾಗೆ ಆವಾಗವಾಗ ಪಾತ್ರೆ ತೊಳ್ಕೊಳ್ಳೋದ್ರಿಂದ ಪಾತ್ರೆ ತುಂಬ ಹೆವಿ ಅನ್ಸಲ್ಲ. ಎಲ್ಲ ಪಾತ್ರೆನ ವಾಶ್ ಮಾಡಿಟ್ಟೆ. ನಂತರ ಒಂದು ಸೂಪ್ ಕುಡಿಬೇಕು ಅಂತ ಅನ್ನಿಸ್ತು. ಒಂದು 11:30 ಹಾಗೆಲ್ಲ ಸೂಪ್ ಮಾಡ್ಕೊಳ್ಳೋಣ ಅಂತ ನಾನು ನನ್ನ ಮಗ ಪ್ಲ್ಯಾನ್ ಮಾಡಿದ್ವಿ. ನನ್ನ ಮಗ ಸಂಡೇ ಅಂತೂ ನಮ್ಮ ಜೊತೆ ಇದ್ದಾಗ ಸೂಪ್ ಮಾಡಿಸ್ಕೊಂಡು ಕುಡಿತಾನೆ. ಒಂದೊಂದು ರೊಟೀನ್ ಅದು. ಹಾಗಾಗಿ ನಾರ್ ಸೂಪ್ ಮಾಡಿಕೊಂಡು ಇಬ್ಬರು ಕುಡಿಯೋಣ ಅಂತ ಪ್ಲ್ಯಾನ್ ಮಾಡಿ ಸೂಪ್ಗೆಲ್ಲ ರೆಡಿ ಮಾಡಿ ಇಟ್ಕೊಂಡೆ. ನೆಕ್ಸ್ಟ್ 5 ಮಿನಿಟ್ಸಲ್ಲಿ ಆಗೋಗುತ್ತೆ ಸೂಪು. ಜೊತೆಗೆ ನಾಳೆ ಮಂಡೇ ಆಗಿರೋದ್ರಿಂದ ಹಾಲು ಕೆನೆ ಎಲ್ಲ ಎತ್ತಿಟ್ಟಿರ್ತೀನಲ್ಲ, ಹಾಲಲ್ಲಿ ಬರೋ ಕೆನೆನೆಲ್ಲ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಸಂಡೇಸ್ ಎಲ್ಲ. ಇದನ್ನು ಸಾಟರ್ಡೆ ಅಥವಾ ಸಂಡೇ ಇದನ್ನೆಲ್ಲ ನಾನು ಚೆನ್ನಾಗಿ ಮಜ್ಜಿಗೆ ತೆಗೆದು ಬೆಣ್ಣೆ ತೆಗೆದು ಬಿಡ್ತೀನಿ. ಯಾಕಂದರೆ ಬೆಣ್ಣೆ ತೆಗೆದು ಬೇಗ ಬೇಗ ಕಾಯಿಸಿ ರೆಡಿ ಮಾಡಿಕೊಂಡ್ರೆ ಮಂಡೆಯಿಂದ ನೆಕ್ಸ್ಟು ಸಂಡೇ ತನಕ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ, ಬೆಣ್ಣೆಗಾಗಲಿ ಅಥವಾ ತುಪ್ಪಕ್ಕಾಗಲಿ. ಇಲ್ಲ ಅಂತಂದರೆ ಅದು ತುಂಬ ತಲೆನೋವು ಕೆಲಸ ಆಗುತ್ತೆ. ಆ ಟೈಮಲ್ಲಿ ಬೆಳಗ್ಗೆ ಮಾರ್ನಿಂಗ್ ಟೈಮ್ ಹರಿಬರಿಯಲ್ಲಿ ಮಾಡ್ಕೊಳಕ್ಕಾಗಲ್ಲ. ಹಾಗೆ ನಾಳೆ ಬೇರೆ ದೋಸೆ ಮಾಡ್ಕೊಳ್ಳೋದ್ರಿಂದ ಬೆಣ್ಣೆ ಬೇಕು. ಹಾಗಾಗಿ ಇವತ್ತೇ ಎಲ್ಲ ಮಾಡಿ ಇಟ್ಕೊಬಿಡ್ತೀನಿ. ಸೂಪ್ ಕೂಡ ರೆಡಿ ಆಯಿತು. ಇಬ್ಬರು ಕುತ್ಕೊಂಡು ಮಾತಾಡ್ಕೊಂಡು ಸೂಪ್ ಕುಡಿಯೋದು ಸಾಮಾನ್ಯವಾಗಿ. ನನ್ನ ಹಸ್ಬೆಂಡ್ ಕೂಡ ಇರ್ತಾರೆ, ಇವತ್ತು ಅವ್ರು ಇರಲಿಲ್ಲ. ಇವನಿಗಂತೂ ತುಂಬ ಖುಷಿ ಆಯಿತು ಸೂಪ್ ಮಾಡಿಕೊಟ್ಟಿದ್ದು ನೋಡಿ. ಇಬ್ಬರು ಕುತ್ಕೊಂಡು ಮಾತಾಡಿಕೊಂಡು ಸೂಪ್ನ ಕುಡಿತಾ ಇದ್ವಿ. ನಾವೇನೇ ಮಾಡಿಕೊಟ್ರು ಏನೇ ಬಿಟ್ಟರು ನಮಗೋಸ್ಕರ ಅಂತ ಯಾವತ್ತೂ ಟಿ ವಿ ಚಾನಲನ್ನು ಅವ್ನು ಹಾಕ್ಕೊಡೋದಿಲ್ಲ. ಅವನೇನು ಹಾಕಿರ್ತಾನೋ ಅದನ್ನ ನಾನೇ ಸ್ವಲ್ಪ ನೋಡಿಕೊಂಡು ಹಂಗೆ ಅವನ ಜೊತೆ ಮಾತಾಡಿಕೊಂಡು ಎದ್ದು ಬರಬೇಕಷ್ಟೆ.
ಸೂಪ್ ಎಲ್ಲ ಕುಡ್ಕೊಂಡು ಅವನು ಕೂಡ ಎಂಜಾಯ್ ಮಾಡ್ತಾ ಇದ್ದ. ಹೋಮ್ವರ್ಕ್ ಎಲ್ಲ ಹಿಂದಿನ ದಿನನೇ ಮುಗಿಸ್ಕೊಂಡಿದ್ನಲ್ಲ, ಹಾಗಾಗಿ ಫ್ರೀಯಾಗಿದ್ದ. ತಲೆಗೆಲ್ಲ ಒಂಚೂರು ಎಣ್ಣೆ ಹಾಕಿ ಸ್ನಾನ ಮಾಡಿಸೋಣ ಅಂದ್ಕೊಂಡಿದ್ದೀನಿ. ಹಾಗೆ ಬೆಣ್ಣೆ ಕೂಡ ತೆಗಿಯೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಬೆಣ್ಣೆ ಎಲ್ಲ ತೆಗೆದು ಅದರಲ್ಲಿ ಅರ್ಧದಷ್ಟು ತುಪ್ಪ ಕಾಯಿಸಿ, ಹಾಗೆ ನಾಳೆ ದೋಸೆ ಮಾಡ್ತಿರೋದ್ರಿಂದ ನಮ್ಮ ಮನೇಲಿ ಬೆಣ್ಣೆ ಸಪ್ರೇಟಾಗಿ ದೋಸೆಗೆ ಅಂತ ಎತ್ತಿಟ್ಕೋತೀನಿ, ಫ್ರೆಶ್ ಬೆಣ್ಣೆ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿ ವಿಡಿಯೋದು ನೋಟಿಫಿಕೇಶನ್ ಬರುತ್ತೆ. ನೋಡಿ ಬೆಣ್ಣೆ ಎಲ್ಲ ತೆಕ್ಕೊಂಡಿದ್ದೀನಿ. ನಂತರ ಈ ಪಾತ್ರೆಗಳಿಗೆಲ್ಲ ಸ್ವಲ್ಪ ಬಿಸಿ ನೀರು ಹಾಕೋದ್ರಿಂದ ಬೇಗ ಅದರಲ್ಲಿ ಜಿಡ್ಡಿನಂಶ ಹೋಗುತ್ತೆ. ಹಾಕಿ ಪಟ್ ಅಂತ ಆವಾಗಲೇ ತೊಳೆದಾಕ್ಬಿಟ್ರೆ ಮತ್ತೆ ಸಿಂಕ್ ತುಂಬ್ಕೊಳ್ಳಲ್ಲ ಅಂತ ಆವಾಗಲೇ ಪಾತ್ರೆ ತೊಳೆದು ಬೇಳೆಯನ್ನೆಲ್ಲ ಬೇಯಕ್ಕೆ ಇಟ್ಕೊಂಡು ಬೇಳೆ ಸಾರಿಗೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಮೊಟ್ಟೆ ಬೇರೆ ತರಿಸಿದ್ದೆ. ಆ ಮೊಟ್ಟೆ ಕೂಡ ನೀರಲ್ಲಿ ಹಾಕಿ ನೆನೆ ಹಾಕಿಟ್ಟಿದ್ದೀನಿ. ಅದನ್ನು ಕೂಡ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ಮೊಟ್ಟೆಯಲ್ಲಿ ಕೂಡ ತುಂಬ ಗಲೀಜಿರುತ್ತೆ, ಎಲ್ಲಿಂದನೋ ತಂದಿರ್ತಾರಲ್ಲ, ಹಾಗಾಗಿ ಅದ್ರ ಮೇಲಿರೋ ಗಲೀಜೆಲ್ಲ ಹಾಗೆ ಡೈರೆಕ್ಟಾಗಿ ಫ್ರಿಜ್ಜಲ್ಲಿ ಇಡೋಕ್ಕೆ ಸಖತ್ ಹಿಂಸೆ ಅನಿಸುತ್ತೆ, ಒಂಥರ ಗಲೀಜು ಅನಿಸುತ್ತೆ. ಹಾಗಾಗಿ ಮೊಟ್ಟೆ ತಂದಿದ್ದ ದಿನವೇ ಬೌಲಲ್ಲಿ ಹಾಕಿ ಕ್ಲೀನಾಗಿ ಒಂದು ಹಾಫ್ ಆನ್ ಅವರ್ ಬಿಟ್ಟು ಅದನ್ನ ಕ್ಲೀನಾಗಿ ವಾಶ್ ಮಾಡಿ ಈ ಥರ ಒಣಗಿಸಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಹಾಗೆ ಒಂದು 3 ಕಡಾಯಿ ತೊಗೊಂಡಿದ್ದೆ, ಕಬ್ಬಿಣದ್ದು ಬೇಕು ಅಂತ ಹೇಳಿಬಿಟ್ಟು ಪಲ್ಯಗಳೆಲ್ಲ ಮಾಡೋಕ್ಕೆ ಅಂತ. ಅದನ್ನ ಕೂಡ ಸೀಸನಿಂಗ್ ಮಾಡಿದ್ದೆ. ಕೊಬ್ಬರಿ ಎಣ್ಣೆ ಹಾಗೆ ಅರಿಶಿನ ಹಾಕಿ ಚೆನ್ನಾಗಿ ಸೀಸನಿಂಗ್ ಮಾಡಿ 3 ದಿನ ಹಾಗೆ ಒಣಗಿಸಿದ್ದೆ. ನಮ್ಮೂರಲ್ಲಿ ಸ್ಕೂಲ್ ಟೈಮೆಲ್ಲ ಮಳೆನೇ ಇತ್ತಲ್ಲ, ಹಾಗಾಗಿ ಹೊರಗಡೆ ಬಿಸಿಲಲ್ಲಿ ಇಡೋಕ್ಕಾಗಲಿಲ್ಲ. ಮನೆ ಒಳಗಡೆ ಇಟ್ಕೊಂಡು ಸ್ವಲ್ಪ ಸೀಸನಿಂಗ್ ಎಲ್ಲ ಮಾಡ್ಕೊಂಡಿದ್ದೆ. ಹಾಗೆ ಫಿಶ್ ಫ್ರೈ ಮಾಡೋದಕ್ಕೆ ಕೂಡ ತವ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಿದ್ದೆ. ನಾನಿಲ್ಲಿ ತೆಂಗಿನಕಾಯಿಯ ನಾರಿನಿಂದ ಅದನ್ನು ಕ್ಲೀನ್ ಮಾಡ್ಕೊತಿದ್ದೀನಿ. ಹಾಗೆ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿರೋ ನಾನ್ ಸ್ಟಿಕ್ ಏನಿರುತ್ತೆ ಅದು ಹೋಗೋದಿಲ್ಲ. ಹಾಗೆ ಈ ಪಾತ್ರೆಗಳನ್ನ ಕೂಡ ಕ್ಲೀನಾಗಿ ಅದರಲ್ಲಿ ವಾಶ್ ಮಾಡ್ಕೋಬಹುದು. ಕಬ್ಬಿಣದ ಪಾತ್ರೆಗಳಿಂದ ಅಡುಗೆ ಮಾಡೋದು ತುಂಬ ಒಳ್ಳೆಯದು ಅಂತಂದ್ಬಿಟ್ಟು ಕಬ್ಬಿಣದ ಬಾಣಲಿಗಳನ್ನ ತಂದಿದ್ದೀನಿ. ನನ್ನ ಹತ್ರ ಅಷ್ಟು ಒಂದು ಸ್ವಲ್ಪ ಬಾಣಲಿಗಳು ಕಡಿಮೆ ಇತ್ತು, ಹಾಗಾಗಿ ನಂತರ ಕ್ಲೀನಾಗಿ ತವಕ್ಕೆಲ್ಲ ಎಣ್ಣೆ ಹಾಕಿ ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಬಿಸಿ ಮಾಡಿ ನಂತರ ಫಿಶ್ ಫ್ರೈ ಎಲ್ಲ ಮಸಾಲೆ ಹಾಕಿಟ್ಟಿದ್ನಲ್ಲ ಅದನ್ನ ಕೂಡ ಫ್ರೈಗೆ ಹಾಕೋಕ್ಕಿಟ್ಟೆ. ಇನ್ನೇನು ಒಂದು ಹಾಫ್ ಆನ್ ಅವರಲ್ಲಿ ನನ್ನ ಹಸ್ಬೆಂಡ್ ಬರೋರಿದ್ದರು, ಹಾಗಾಗಿ ಬಿಸಿ ಬಿಸಿಯಾಗಿ ಮಾಡಿಟ್ಬಿಟ್ರೆ ಬಂದ ತಕ್ಷಣ ಊಟ ಮಾಡ್ತಾರಲ್ಲ. ಹೊರಗಡೆಯಿಂದ ಬರುವಾಗ ತುಂಬ ಹಸಿವಾಗಿರುತ್ತೆ, ಹಾಗಾಗಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಪಾತ್ರೆನೆಲ್ಲ ಕ್ಲೀನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಸೀಸನಿಂಗ್ ಮಾಡಾದ್ಮೇಲೆ ಇದನ್ನ ಕ್ಲೀನಾಗಿ ನೀರು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಪಾತ್ರೆಯಲ್ಲಿ ಕೆಮಿಕಲ್ ಎಲ್ಲ ಹಾಕಿಟ್ಟಿರ್ತಾರೆ, ಕಬ್ಬಿಣದ ಪಾತ್ರೆ ಆಗಲಿ ಯಾವುದೇ ಪಾತ್ರೆ ಆಗಲಿ ಅದನ್ನ ತಂದು ಡೈರೆಕ್ಟಾಗಿ ಯೂಸ್ ಮಾಡೋ ಬದಲು ಸೀಸನಿಂಗ್ ಮಾಡಿ ಕ್ಲೀನಾಗಿ ನೀರೆಲ್ಲ ಹಾಕಿ ಕುದಿಸಿ ಎಲ್ಲ ಮಾಡಿದಾಗ ಆ ಕೆಮಿಕಲ್ ಎಲ್ಲ ಹೊರಟೋಗುತ್ತಲ್ಲ, ಆ ನಂತರ ಯೂಸ್ ಮಾಡ್ಕೋಬಹುದು. ನೋಡಿ ಈ ಥರ ನಾನು ನೀರು ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಈ ಕಡಾಯಿಯಲ್ಲಿ ಕುದಿಸ್ತಾ ಇದ್ದೀನಿ. ಹಾಗೆ ಬೆಡ್ಡೆಲ್ಲ ಕ್ಲೀನ್ ಮಾಡ್ಕೊಂಡಿರಲಿಲ್ಲ. ನನ್ನ ಮಗ ಸಂಡೇಸ್ ಸಾಮಾನ್ಯವಾಗಿ ಬೆಡ್ಡೆಲ್ಲ ಕ್ಲೀನ್ ಮಾಡ್ತಾನೆ. ಅವ್ನಿಗೆ ಬೆಡ್ ಕ್ಲೀನ್ ಮಾಡೋದು, ಬೆಡ್ ಮೇಲೆಲ್ಲ ಬ್ಲ್ಯಾಂಕೆಟ್ನ ಕ್ಲೀನಾಗಿ ಕವರ್ ಮಾಡಿ ಇಡೋದು ಅಂದರೆ ತುಂಬ ಕ್ರೇಜ್. ತುಂಬ ಇಷ್ಟಪಟ್ಟು ಮಾಡ್ತಾನೆ ಇದೊಂದು ಕೆಲಸನ ಅಂತ ಹೇಳ್ಬೋದು. ನನಗೆ ಸರ್ಪ್ರೈಸ್ ಮಾಡೋಣ ಅಂತ ಮಾಡ್ತಿದ್ದ, ಅಷ್ಟೊತ್ತಿಗೆ ನಾನು ವಿಡಿಯೋ ಈ ಕಡೆ ತೊಗೊಂಡು ಬರ್ತಾ ಇದ್ದಂಗೆ ನೋಡಿದೆ. ಖುಷಿ ಆಯಿತು, ಅವನದು ಕೂಡ ವೀಡಿಯೋ ಮಾಡ್ಕೋತಾ ಇದ್ದೀನಿ. ಅವನಿಗೆ ಸಮಾಧಾನ ಆಗದೆ ಮತ್ತೆ ಎಳೆದು ಹಾಕಿ ಮಾಡಿ ಹೆಂಗೆಂಗೋ ಮಾಡಿ ಒಟ್ಟಿನಲ್ಲಿ ಫೈನಲಾಗಿ ಕ್ಲೀನಾಗಿ ಬೆಡ್ನ ಕ್ಲೀನ್ ಅಂತೂ ಮಾಡೇ ಮಾಡ್ತಾನೆ. ಈಗ ತುಂಬ ಚಳಿ ಇತ್ತಲ್ಲ, ಮಳೆಗಾಲ ಎಲ್ಲ, ಹಾಗಾಗಿ ಕ್ಲೀನಾಗಿ ಬ್ಲ್ಯಾಂಕೆಟ್ನೆಲ್ಲ ಬೆಡ್ಗೆ ಕ್ಲೀನಾಗಿ ಕವರ್ ಮಾಡಿಬಿಡ್ತಾನೆ. ಹಾಗೆ ಮಾಡಿದ್ರೆ ಬೆಚ್ಚಗಿರುತ್ತೆ, ಮಲ್ಕೊಳ್ಬೇಕಿದ್ರೆ ಥಂಡಿ ಆಗಲ್ಲ ಅಂತ ಅಂದ್ಬಿಟ್ಟು ಈ ಥರ ಮಾಡ್ತಾರೆ ಅವರು. ಚಿಕ್ಕ ಪುಟ್ಟ ಕೆಲಸಗಳನ್ನ ನಮಗೆ ಮಕ್ಕಳು ಮಾಡ್ಕೊಡೋದ್ರಿಂದ ನಮಗೆ ಕೂಡ ತುಂಬ ಖುಷಿ ಆಗುತ್ತೆ. ಎಲ್ಲೋ ಒಂದು 5 ನಿಮಿಷ 10 ನಿಮಿಷ ನಾವು ರಿಲ್ಯಾಕ್ಸ್ ಮಾಡ್ಬೋದು ಅಂತ ಹೇಳ್ಬೋದು. ಯಾಕಂದರೆ ಹೌಸ್ ವೈಫ್ಸ್ ಅಂದರೆ ಎವ್ರಿ ಡೇ ಕೆಲಸ ಇರುತ್ತೆ. ಅವ್ರಿಗೆ ಆಗಿರುವಂಥ ಒಂದು ಫ್ರೀ ಟೈಮ್ ಅನ್ನೋದೇ ಇರೋದಿಲ್ಲ. ಏನಾದರೂ ಒಂದು ಕೆಲಸ ಇರುತ್ತೆ, ಮಕ್ಕಳದಾಗಲಿ ಹಸ್ಬೆಂಡ್ದಾಗಲಿ ಮನೆ ಕೆಲಸ, ಅದನ್ನೆಲ್ಲ ನೋಡಿಕೊಂಡು ರೆಸ್ಟ್ ಮಾಡೋದು ಕಷ್ಟನೇ. ಹಾಗಾಗಿ ಅವನ ಜೊತೆ ನಾನು ಸ್ವಲ್ಪ ಬಂದು ಹೆಲ್ಪ್ ಮಾಡಿದೆ. ಅವನಿಗೆ ನನ್ನ ಹೆಲ್ಪ್ ತೊಗೊಳೋಕ್ಕಿಂತ ಅವನೇ ಮಾಡೋದೇ ತುಂಬ ಇಷ್ಟ, ಈ ಬ್ಲ್ಯಾಂಕೆಟ್ ಎಲ್ಲ ಫೋಲ್ಡ್ ಮಾಡೋದು. ಹಾಗೆ ನನ್ನ ಹಸ್ಬೆಂಡ್ ಬರ್ತಾ ಇದ್ದಂಗೆ ಹಲಸಿನಣ್ಣೆಲ್ಲ ತೊಗೊಂಬಂದಿದ್ರು. ಅದನ್ನು ಕೂಡ ಕಟ್ ಮಾಡಿ ಅದ್ರ ಸಿಪ್ಪೆ ಎಲ್ಲ ಸಪ್ರೇಟ್ ಮಾಡಿ ಹಲಸಿನ ಹಣ್ಣನ್ನೆಲ್ಲ ಕ್ಲೀನಾಗಿ ಸಪ್ರೇಟ್ ಮಾಡೋಣ ಅಂದ್ಬಿಟ್ಟು ಕೂತ್ಕೊಂಡು ಮಾಡ್ತಾಯಿದ್ದೀನಿ. ತುಂಬ ಅದರಲ್ಲಿ ವ್ಯಾಕ್ಸ್ ಇರುತ್ತೆ, ಅದರಿಂದ ಕೊಬ್ಬರಿ ಎಣ್ಣೆ ಕೈಗೆ ಹಾಕ್ಕೊಂಡು ಅದನ್ನೆಲ್ಲ ಕ್ಲೀನಾಗಿ ತೆಗೆದೆ. ಮಾವಿನ ಹಣ್ಣು ಕೂಡ ತಂದಿದ್ರು, ಹಾಗೆ ಸ್ವಲ್ಪ ತೆಂಗಿನಕಾಯಿ ಬೇಕಿತ್ತು, ತೆಂಗಿನಕಾಯಿ ಕೂಡ ತಂದಿದ್ರು. ಎಲ್ಲನ ಜೋಡಿಸ್ಕೊಂಡು ಹಾಗೆ ಸಾಂಬಾರು ಈರುಳ್ಳಿ ತೊಗೊಂಬಂದಿದ್ರು. ನಮ್ಮ ಮನೇಲಿ ಸಾಂಬಾರು ಈರುಳ್ಳಿ ಇದ್ದೇ ಇರುತ್ತೆ, ಯಾಕಂದರೆ ಬೇಳೆ ಸಾರಿಗಾಗಲಿ ಬಿಸಿಬೇಳೆ ಭಾತ್ಗೆಲ್ಲ ಯೂಸ್ ಮಾಡ್ತೀವಲ್ಲ, ಹಾಗಾಗಿ ಹಲಸಿನ ಹಣ್ಣೆಲ್ಲ ಕ್ಲೀನಾಗಿ ಬಿಡಿಸ್ತಾ ಇದ್ದೀನಿ. ಇದೊಂದು ಕೆಲಸ ಮಾಡಿದ್ರೆ ಇದನ್ನೆಲ್ಲ ತೆಗೆದು ಹೊರಗಡೆ ಹಾಕ್ಬಿಡ್ಬೋದು, ಇಲ್ಲಾಂದರೆ ಇದೇ ಮನೆ ತುಂಬ ತುಂಬಿಕೊಂಡಿರುತ್ತೆ. ಸಂಡೇ ಅಂತೂ ರೆಸ್ಟ್ ಇಲ್ಲದೆ ಕೆಲಸ ಇದ್ದೇ ಇರುತ್ತೆ. ನೋಡಿ ಕಡಾಯಿ ಎಲ್ಲ ಕ್ಲೀನಾಗಿ ನೀರು ಹಾಕಿ ಕುದಿಸಿ ಎಲ್ಲ ಮಾಡಿ ಸೀಸನಿಂಗ್ ಮಾಡಿ ಈಗ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿ ಇದನ್ನೇ ಒಂದು ಈರುಳ್ಳಿನ ಚಾಕುವಿನಿಂದ ಚುಚ್ಚಿ ಈ ಥರ ಅದನ್ನ ಫುಲ್ಲು ಸ್ಪ್ರೆಡ್ ಮಾಡಿಕೊಂಡು ನಂತರ ಅದೇ ಈರುಳ್ಳಿನ ಕಟ್ ಮಾಡಿಕೊಂಡು ಇದರಲ್ಲಿ ನಾನು ಫ್ರೈ ಮಾಡ್ಕೊಳ್ಳೋ ಥರ ಮಾಡ್ತೀನಿ. ಈ ಥರ ಈರುಳ್ಳಿ ಹಾಕಿ ಫ್ರೈ ಮಾಡಿ ನಂತರ ಇದನ್ನು ಯೂಸ್ ಮಾಡ್ಕೋಬಹುದು. ಈ ಕಬ್ಬಿಣದ ಕಡಾಯಿ ಏನಿದೆ ಇದನ್ನ ಯೂಸ್ ಮಾಡ್ಕೊಳ್ಬಹುದು ಅಂತ ಚೆನ್ನಾಗಿ ಈ ಥರ ಮಾಡಿಕೊಂಡು ಯೂಸ್ ಮಾಡ್ಕೋಬಹುದು.
ಕಬ್ಬಿಣದ ಪಾತ್ರೆನ ಡೈರೆಕ್ಟಾಗಿ ತಂದು ಯೂಸ್ ಮಾಡೋಕ್ಕೆ ಮುಂಚೆ ಇಷ್ಟೆಲ್ಲ ಪ್ರೊಸೀಜರ್ಸ್ ಇರುತ್ತೆ, ಅದನ್ನೆಲ್ಲ ಫಾಲೋ ಮಾಡಿ ನಂತರ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿಯ ಬೇರೆ ಪ್ರಾಬ್ಲಮ್ ಆಗೋದಿಲ್ಲ ಅಂತ ಹೇಳಿ ಈ ಥರ ಮಾಡ್ತಾರೆ. ನಂತರ ಬೆಣ್ಣೆ ತೆಕ್ಕೊಂಡಿದ್ನಲ್ಲ ಅದನ್ನ ಕೂಡ ಕರಗಿಸಿ ತುಪ್ಪ ಮಾಡ್ಕೊಳ್ಳೋಣ ಅಂತ ಶುಂಠಿ, ವಿಳ್ಯದೆಲೆ, ಸ್ವಲ್ಪ ಬೆಳ್ಳುಳ್ಳಿ, ಜೊತೆಗೆ ತುಳಸಿ, ಪುದೀನ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಜೀರಿಗೆ, ಏಲಕ್ಕಿ ಎಲ್ಲ ಹಾಕಿ ಚೆನ್ನಾಗಿ ಕಾಯಿಸ್ಕೊಳ್ತಾ ಇದ್ದೀನಿ. ತುಪ್ಪ ತೆಗ್ದಾಯ್ತು, ಜೊತೆಗೆ ಒಂದು ಸ್ಟ್ರಾಂಗ್ ಕಾಫಿ ಬೇಕು ಅನ್ನಿಸ್ತು ಯಾಕೋ, ಅದನ್ನ ಕೂಡ ಮಾಡ್ಕೊಳ್ತಾ ಇದ್ದೀನಿ. ನಂತರ ಕಡಾಯಿಗಳಿಗೆಲ್ಲ ಎಣ್ಣೆನ ಸವರ್ಬಿಟ್ಟು ಕ್ಲೀನಾಗಿ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಕೊಬ್ಬರಿ ಎಣ್ಣೆ ಸವರ್ಕೊತಿದ್ದೀನಿ. ನನ್ನ ಮಗ ಜಾಮೂನ್ ಬೇಕಂತ ಕೇಳಿದ್ದ, ಹಾಗಾಗಿ ಜಾಮೂನನ್ನ ಮಾಡ್ಕೊಡೋಣ ಅಂತ ಮಾಡ್ಕೊಡ್ತಾ ಇದ್ದೀನಿ. ಸ್ಕೂಲ್ ಸ್ಟಾರ್ಟ್ ಆದಾಗ ಮಾಡ್ಕೊಟ್ಟಿದ್ದೆ, ಅದಾದ್ಮೇಲೆ ಪಾಪ ಮಾಡ್ಕೊಡೋಕ್ಕಾಗಲೇ ಇರಲಿಲ್ಲ. ಅವನು ಕೇಳಿದ್ದಾಗ ಮಾಡ್ಕೊಟ್ಟಿಲ್ಲ ಅಂದ್ರೆ ಒಂದು 10 ಸತಿ ಒಂದು ಕೇಳಿ ನನ್ನ ತಲೆ ತಿಂತಾನೆ, ಅದ್ರ ಬದಲು ಮಾಡಿ ಇಟ್ಬಿಟ್ರೆ ಹೋಗಿ ಬಂದು ತಿನ್ಕೊಳ್ಳಿ ಅದನ್ನಾದ್ರೂ, ನನ್ನ ತಲೆ ತಿನ್ನೋ ಬದಲು ಅಂತ ಆ ಥರ ಮಾಡಿ ಇಟ್ಬಿಡೋಣ ಅಂತ ಇಟ್ಕೋತಾ ಇದ್ದೀನಿ. ಜಾಮೂನ್ ಕೂಡ ರೆಡಿ ಆಗ್ತಿದೆ ನೋಡಿ. ಹಲಸಿನಣ್ಣೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ಬಿಡಿಸಿಟ್ಬಿಟ್ಟಿದ್ದೀನಿ ಕ್ಲೀನಾಗಿ. ಊಟ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಹೊತ್ತಾದ್ಮೇಲೆ ಫಿಶ್ ಫ್ರೈ ಎಲ್ಲ ಮಾಡಿಕೊಂಡು ಬೇಳೆ ಸಾಂಬಾರ್ ಜೊತೆ ಊಟ ಮಾಡ್ಕೊಂಡ್ವಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.